ನಮ್ದು ಅನಂತಪುರ ಸರ್. ಅನಂತಪುರ ಜಿಲ್ಲಾ ಧರ್ಮೂರ್ ತಾಲೂಕು ಶಿನ್ನಗೊತ್ತೂರು ಮಂಡಲಂ. ಓಕೆ, ಆಂಧ್ರ ಪ್ರದೇಶದವ್ರು ನೀವು ಒಟ್ಟಾರೆ? ಆಂಧ್ರ ಪ್ರದೇಶ. ಮುಂದೆ ಅಲ್ಲಿ ನರಸಾಪುರ ಐತಲ್ಲ, ನರಸಾಪುರ ಅಲ್ಲಿ ಒಂದು ತಿಂಗಳಿದ್ದೆ. ಅಲ್ಲಿಂದ ಇಲ್ಲಿಗೆ ಬಂದು 4 ದಿವಸ ಆಯ್ತು. 4 ದಿನ ಆಯ್ತು. ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಹೇಗೆ ತಗೊಂಡ್ಬಂದ್ರಿ ಇವೆಲ್ಲ ಲಗೇಜ್ ಎಲ್ಲ? ಅಲ್ಲೇ ಗಾಡಿ ತಗೊಂಡು ಬರ್ತೀವಿ ಸರ್. ಬಾಡಿಗೆ ಮಾಡ್ಕೊಂಡು ಗಾಡಿ ಮಾಡ್ಕೊಂಡು ಬರ್ತೀವಿ. 20,000 30,000 ಮಾಡ್ಕೊಂಡು ಹಿಂಗೆ ಗಾಡಿ ಮೇಲೆ ಹಾಕೊಂಡು ಬರ್ತೀವಿ. ಪುಟ ಏನು ನಿನ್ನ ಹೆಸರು? ನರಸಿಂಹ ಸರ್. ನರಸಿಂಹ. ಏನು ಎಷ್ಟು ವಯಸ್ಸು ನಿನಗೆ? ಆಧಾರ್. ಆಯ್ಬಿಟ್ಟಿ. ಏನು ನಿನ್ನ ಹೆಸರು? ಯಜ್ಞೇಶ್ವರಿ. ನೀವು ಓದ್ತಾ ಇದೆಯಾ ನೀನು? ಸರ್ ನಾ 5ನೇ ಕ್ಲಾಸ್. 5ನೇ ಕ್ಲಾಸಾ? ನೀವು ಅಲ್ಲಿಂದ ಇಲ್ಲಿಗೆ ಬರ್ತೀರಾ ಸರ್? ಹೆಂಗೆ ಸರ್ ಜೀವನ? ಈಗ ಎಷ್ಟು ದಿನ ಇರ್ತೀರಾ ಇಲ್ಲಿ ನೀವು? ಇದು ಒಂದು ವಾರ ವ್ಯಾಪಾರ ಇರ್ತೀವಿ. ಇಲ್ಲಿ ಬೇರೆಯವ್ರಿಗೆ ಹೋಗ್ತಾ ಇರ್ತೀರಾ? ಇದು ಬಿಟ್ಟರೆ ಇನ್ನೊಂದು ಊರಿಗೆ ಹೋಗ್ತಾ ಇರ್ತೀರಾ? ಅಷ್ಟೇ. ಏನು ನಿನ್ನ ಹೆಸರು? ಸಿಂಹನಾರಾಯಣ. ಓ, ಏನೆಲ್ಲ ಸಿಂಹ ಕಿಂಗ್, ಲಯನ್ ಕಿಂಗ್. ತಿಂಗಳು ವ್ಯಾಪಾರ ಮಾಡೋದು, ಒಂದು ತಿಂಗಳು ಊರಿಗೆ ಹೋಗೋದು. ನಮ್ದು ಅದೇ ಜೀವನ. ವ್ಯಾಪಾರ ಮಾಡಿ ಬುಟ್ಟಿ ಅನ್ನೋದು ಮತ್ತೆ ಇಲ್ಲಿ ತಗೊಂಬರೋದು. ಅಲ್ಲಿ ಮೇಲೆ ಅಲ್ಲಿ ಹೋಗಿ ರೆಸ್ಟ್ ಗಿಸ್ಟ್ ಏನಿಲ್ಲ. ಅಲ್ಲಿ ಮನೆ ಹತ್ರ ಹೋಗಿ ಬುಟ್ಟಿ ಏನಿ ಮಟ್ಟಿಲಿ ಅಲ್ಲಿ ಮೇಲೆ ತಗೊಂಬರೋದೆ. ಮದ್ದರಿಂದ ನರಸಾಪುರಕ್ಕೆ ಬಂದಿದ್ದೀನಿ ವ್ಯಾಪಾರ ಆಗಿದೆ ಅಂತ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೆ. ಇಲ್ಲಿ ವ್ಯಾಪಾರ ಆಗ್ತಾರಿಲ್ಲ ಗೊತ್ತಿಲ್ಲ. ಮಳೆ ಬಂದು ಸುಡ್ತದ ಅಷ್ಟೇ. ನಮ್ಮ ಕಷ್ಟ ನೋಡಿ. ಮಳೆ ಬಂದ ಮೇಲೆ ಹಂಗೆ ಮಲ್ಕೊಳೋದು, ಹಂಗೆ ಏನು ತಾರ್ಕೊಲ್ಲ, ಏನಿಲ್ಲ, ಏನೋ ಕೊಡ್ತಾ ತಾರ್ಕೊಲ್ಲ ಮೇಲೆ ಹಾಕುತ್ತರ. ಚಿಕ್ಕ ವಯಸ್ಸಿಂದ ಇದೇ ವ್ಯಾಪಾರ ಮಾಡ್ತಾರೆ? ಇದೇ ವ್ಯಾಪಾರ. ನಿಮ್ಮ ತಂದೆ ತಾಯಿ ಎಲ್ಲ ಏನು ಮಾಡ್ತಾ ಇದ್ದಾರೆ? ನಮ್ಮ ತಂದೆ ತಾಯಿ ಎಲ್ಲ ಇದೇ ವ್ಯಾಪಾರ ಮಾಡೋದು. ಜೊತೆಲಿ ವ್ಯಾಪಾರ ಮಾಡ್ಕೊಂಡು ಮಗನ ಕರ್ಕೊಂಡು ವ್ಯಾಪಾರ ಮಾಡಕ್ಕೆ ಹೋಗ್ತೀವಿ. ಮಗಿದ್ದಾರೆ ಒಂದು ವರ್ಷ ಮಗು. ಹೌದಾ? 1 ವರ್ಷ ಮಗುನ? ಗಂಡು ಮಗು ಹೆಣ್ಣು ಮಗು? ಗಂಡು ಮಗು. ಪಾಪ. ಬುಟ್ಟಿ ಎಲ್ಲ ನೀವೇ ಹಿಡಿತೀರಲ್ಲ? ಬುಟ್ಟಿ ಎಲ್ಲ ನಾವೇ ಏನಾದ್ರು ತಗೊಂಡು ಹೋಗೋದು. ಹೇಗಿದೆ ನಿಮ್ಮ ಜೀವನ? ಹೇಗಿದೆ ಅಮ್ಮ? ಓದಿದ್ರೆ ಚೆನ್ನಾಗಿರೋದಲ್ಲ. ಬುಟ್ಟಿ ವ್ಯಾಪಾರಕ್ಕೆ ಹೋಗಿ ಬಿಸಿಲಲ್ಲಿ ಸುಟ್ಟಾಗೋದು ಕಷ್ಟ ಬರ್ತಾ ಅಲ್ವಾ? ಅದು ಮಾರಿದ್ರೆ ನಾವು ಊಟ ಮಾಡೋದು, ಇಲ್ಲಾಂದ್ರೆ ಮಾಡಲ್ಲ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಸುಬ್ರಹ್ಮಣ್ಯಂ ಸರ್. ಸುಬ್ರಹ್ಮಣ್ಯಂ. ನೀವು ಯಾವ ಊರವರು ಆಕ್ಚುಲಿ? ನಮ್ದು ಅನಂತಪುರ ಸರ್. ಅನಂತಪುರ ಜಿಲ್ಲಾ ಧರ್ಮೂರ್ ತಾಲೂಕು ಶಿನ್ನಗೊತ್ತೂರು ಮಂಡಲಂ. ಓಕೆ, ಆಂಧ್ರ ಪ್ರದೇಶದವ್ರು ನೀವು ಒಟ್ಟಾರೆ? ಆಂಧ್ರ ಪ್ರದೇಶ. ಇವಾಗ ಇಲ್ಲಿ ನೀವು ಇದೆಲ್ಲ ಶೆಡ್ ಹಾಕೊಂಡಿದ್ದೀರಾ? ಏನ್ ಸರ್ ಎಷ್ಟು ದಿನ ಆಯ್ತು ಇಲ್ಲಿ ಬಂದು? 4 ದಿವಸ ಆಯ್ತು ಸರ್. 4-5 ದಿನ ಆಯ್ತಾ? 4 ದಿನ ಆಯ್ತು. ಓಕೆ. ಮುಂದೆ ಅಲ್ಲಿ ನರಸಾಪುರ ಐತಲ್ಲ, ನರಸಾಪುರ ಅಲ್ಲಿ ಒಂದು ತಿಂಗಳಿದ್ದೆ. ಅಲ್ಲಿಂದ ಇಲ್ಲಿಗೆ ಬಂದು 4 ದಿವಸ ಆಯ್ತು. 4 ದಿನ ಆಯ್ತು. ಈಗ ನೀವು ಒಟ್ಟಾರೆ ಇಲ್ಲಿಗೆ 1 2 3 4 ಒಂದು 5-6 ಇದೆ ಇಲ್ಲಿ ನಿಮ್ದು ಗುಡಿಸಲುಗಳು, ಜೋಪಡಿಗಳು. ಎಷ್ಟು ಸಂಸಾರಗಳು ಇಲ್ಲಿಗೆ ಬರ್ತೀರಾ? ಒಟ್ಟಿಗೆ ಕುಟುಂಬಗಳು ಇರ್ತೀರಾ? 5 ಸಂಸಾರಗಳು ಇದೆ ಸರ್ ಇಲ್ಲಿ. 5 ಸಂಸಾರ ಇಲ್ಲಿ ನೀವು ಒಟ್ಟಿಗೆ ಬರ್ತೀರಾ? ಹೆಂಗ್ ತಗೊಬರ್ತೀರಾ ಇಲ್ಲಿಗೆ? ಇದು ಮೈಸೂರು ನಂಜನಗೂಡು ರೋಡ್. ಇದು ಹತ್ತತ್ರ ಚಾಮುಂಡಿ ಬೆಟ್ಟ ಪಕ್ಕನೇ ನೀವು ಇಟ್ಕೊಂಡಿದ್ದೀರಾ ಇದು ಅಂಗಡಿ. ಈಗ ನೀವು ಬುಟ್ಟಿಗಳು ವ್ಯಾಪಾರ ಮಾಡಬೇಕು ಅಂತ ಇಲ್ಲಿ ಇದು ಮಾಡ್ಕೊಂಡಿದ್ದೀರಾ? ಬುಟ್ಟಿ ವ್ಯಾಪಾರ ಮಾಡೋದು. ಹೆಂಗೆ ಸರ್ ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಹೇಗೆ ತಗೊಂಡ್ಬಂದ್ರಿ ಇವೆಲ್ಲ ಲಗೇಜ್ ಎಲ್ಲ? ಅಲ್ಲೇ ಗಾಡಿ ತಗೊಂಡು ಬರ್ತೀವಿ ಸರ್. ಬಾಡಿಗೆ ಮಾಡ್ಕೊಂಡು ಬರ್ತೀವಿ. 20,000 30,000 ಮಾಡ್ಕೊಂಡು ಹಿಂಗೆ ಗಾಡಿ ಮೇಲೆ ಹಾಕೊಂಡು ಬರ್ತೀವಿ. ಈಗ ನೀವು ನರಸೀಪುರದಿಂದ ಒಂದು ಊರು ಬಿಟ್ಟು ಒಂದು ಊರು ಬಿಟ್ಟು ಒಂದು ಬಿಟ್ಟು ವ್ಯಾಪಾರ ಮಾಡ್ಕೊಂಡು. ಓಕೆ ಓಕೆ. ಒಂದು ಊರಲ್ಲಿ ಒಂದು ತಿಂಗಳು ವ್ಯಾಪಾರ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಅಯ್ಯಯ್ಯೋ, ಏನೇನು ವ್ಯಾಪಾರ ಮಾಡ್ತೀರಾ ನೀವು? ಬುಟ್ಟಿ, ಮ್ಯಾಟ್ ಐತಲ್ಲ ಸರ್, ಮ್ಯಾಟ್ಗಳು, ಬುಟ್ಟಿಗಳು. ಈ ಪದಾರ್ಥ ಎಲ್ಲ ಎಲ್ಲಿ ತಗೋತೀರಾ? ಇದೆಲ್ಲ ಎಲ್ಲಿ ತಗೋಬರ್ತೀರಾ? ಅಂಗಡಿಯಲ್ಲಿ ತಗೊಂಡು ಬರ್ತೀವಿ. ಇಲ್ಲ ಮೈಸೂರು ಹತ್ರನೇನಾ? ಮೈಸೂರಲ್ಲಿ ಮಾರ್ಕೆಟ್ ಇರ್ತದಲ್ಲ, ಗುಜರಂಗಡಿ ಇರ್ತದಲ್ಲ, ಸಗರ ಅಲ್ಲಿ ಹೋಗಿ ತಗೊಂಡು ಬರ್ತೀವಿ. ಕೆಜಿ 20 ರೂಪಾಯಿ ಇದು. ಹೌದಾ? ಕೆಜಿ 20 ರೂಪಾಯಿ. ಓಕೆ. ನೀವು ಎಷ್ಟು ಜನ ನಿಮ್ಗೆ ಮಕ್ಕಳು? ನಿಮಗೆ 2 ಸರ್. ಗಂಡು ಮಕ್ಕಳ ಹೆಣ್ಮಕ್ಳ? ಗಂಡು ಮನೆ, ಒಂದು ಹೆಣ್ಣು. ಸ್ನೇಹಿತರೆ, ಆಕ್ಚುಲಿ ಸುಬ್ರಹ್ಮಣ್ಯಂ ಅಂತ ಇವ್ರ ಹೆಸರು. ಪಾಪ ಇವರು ಅಲೆಮಾರಿ ಜೀವನ ಇವ್ರದ್ದು ಒಟ್ಟಾರೆ. ನನಗೆ ನಿಜವೂ ಆಕ್ಚುಲಿ ನಾನು ನಂಜನಗೂಡಿಗೆ ಹೋಗ್ತಾ ರಸ್ತೆ ಬದಿನಲ್ಲಿ ಇವ್ರು ಕಂಡು ಬಂದ್ರು ನಮಗೆ. ನೋಡಿ, ಇವ್ರ ಕುಟುಂಬನೇ ಇಲ್ಲಿದೆ ಆಕ್ಚುಲಿ. ಇವರೆಲ್ಲ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಇವರೆಲ್ಲ. ನೋಡಿ ಅಲ್ಲೆಲ್ಲ ಕಾಣಿಸ್ತಾ ಇರೋದೆಲ್ಲ ಇವರು ಬುಟ್ಟಿಗಳು ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಸುಬ್ರಹ್ಮಣ್ಯಂ ಸರ್, ಓಕೆ, ಬಂದೆ. ನಾನು ನಿಮ್ಮನ್ನ ಮಾತಾಡಿಸ್ತೀನಿ ಮತ್ತೆ. ಬಟ್ ಏನು ನಿನ್ನ ಹೆಸರು? ನರಸಿಂಹ ಸರ್. ನರಸಿಂಹ. ಏನು ಎಷ್ಟು ವಯಸ್ಸು ನಿನಗೆ? 5. ಆಧಾರ್. 16 ನಿಮ್ಮದು? ಓದ್ತಾ ಇದೆಯಾ? ಸ್ಕೂಲ್ಗೆ ಹೋಗ್ತೀಯಾ? ಇಲ್ಲ, ಬಿಟ್ಬಿಟ್ಟಿದ್ಯಾ? ಇವ್ರ ಜೊತೆ ನೀನು ಎಲ್ಲಿ ಹೋಗ್ತಾರೋ ಅವ್ರಿಗೆ ಹೋಗಿ ಕೆಲಸ ಮಾಡ್ಕೊಂಡಿರ್ತೀಯಾ? ವ್ಯಾಪಾರ ಮಾಡ್ತೀಯಾ? ಕನ್ನಡ ಎಲ್ಲ ಚೆನ್ನಾಗಿ ಮಾತಾಡ್ತಿದ್ಯಾ?
ಸ್ವಲ್ಪ ಸ್ವಲ್ಪ ಬರುತ್ತಾ? ಓ ಆಯ್ತಪ್ಪ, ಒಳ್ಳೇದಾಗಲಿ, ಚೆನ್ನಾಗಿ ಮಾಡು. ಇಲ್ಲಿ ನೋಡಿ, ಇಲ್ಲೊಬ್ರು ಆ್ಯಕ್ಚುಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ತುಂಬ. ಹಾಂ ನೋಡಿ ಸ್ನೇಹಿತರೆ, ಇದು ಜೋಪಡಿ ಹಾಕೊಂಡು ಈ ಥರ ಕೆಲಸ ಮಾಡಿಕೊಂಡು ಖುಷಿಯಾಗಿದ್ದಾರೆ. ಹಾಂ, ಇದೇ ಇವ್ರದ್ದು ಜೀವನ. ಇದು ಪಾಪ ಇವ್ರ ಜೀವನ. ಇನ್ನೊಂದು ಸಂಸಾರ ಇದೆ. ಸರ್ ನಮಸ್ಕಾರ. ಹಾಗೇ ರೀ ಸರ್. ನಿಮ್ಮ ಹೆಸರು? ದೊರೆ ಸರ್. ದೊರೆ ಕಿಂಗ್ ಇದೆ ಬಂಗಿಂಗ್. ಓಕೆ. ಆ್ಯಕ್ಚುಲಿ ನೀವು ಆಂಧ್ರದಿಂದ ಇಲ್ಲಿಗೆ ಅಲೆಮಾರಿ ಜೀವನ ಆಗ್ಬಿಟ್ಟಿದೆ ನಿಮ್ದಲ್ಲ? ನಿಮಗೆ ಮದುವೆಯಾಗಿ ಮಕ್ಕಳು ಎಷ್ಟು? ಇಬ್ಬರು. ಎಷ್ಟು ವಯಸ್ಸು ಅವ್ರಿಗೆ? 16. ಮಗನಾ? ಮಗ. ಓಕೆ. ಆಯ್ಬಿಟ್ಟು ಏನು ನಿನ್ನ ಹೆಸರು? ಯಜ್ಞೇಶ್ವರಿ. ನೀವು ಓದ್ತಾ ಇದೆಯಾ ನೀನು? 5ನೇ ಕ್ಲಾಸ್. 5ನೇ ಕ್ಲಾಸಾ? ಈಗ ಯಜ್ಞೇಶ್ವರಿ, ನೀನು ಊರಲ್ಲಿ ಇರ್ತೀಯಾ? ಟಿ ನರಸೀಪುರದಿಂದ ಇಲ್ಲಿ ಬಂದ್ರಿ, ಸ್ಕೂಲ್ಗೆ ಎಲ್ಲಿ ಹೋಗ್ತೀಯಾ? ಈ ಸಲ ರಜೆ ಅಲ್ಲ. ಇವತ್ತು ರಜೆ ಅಲ್ಲ, ಇವಾಗ ಹಾಲಿಡೇ, ಸಮ್ಮರ್ ಹಾಲಿಡೇ ಅಂದರೆ ಬೇಸಿಗೆ ರಜಾ. ಹಾಂ, ರಜೆ ಇದೆ. ಯಾವ ಸ್ಕೂಲ್ ಓದ್ತಾ ಇರೋದು? ಗೌರ್ಮೆಂಟ್ ಸ್ಕೂಲ್. ಗೌರ್ಮೆಂಟ್ ಸ್ಕೂಲೇನಾ? ಯಾವ ಊರಲ್ಲಿ? ಚೆನ್ನೈಗೊತ್ತಪಲ್ಲಿ, ಅನಂತಪುರ ಜಿಲ್ಲಾ. ಅನಂತಪುರಂ ಅಲ್ಲ, ಅನಂತಪುರ ಜಿಲ್ಲೆ ಅಂದರೆ ನಮ್ಮ ಗ್ರಾಮದ ಚೆನ್ನೈಗೊತ್ತಪಲ್ಲಿ. ಓಕೆ. ಅಲ್ಲೊಂದು ಗ್ರಾಮ ನಿಮ್ಮದು. ಅಲ್ಲಿ ಅಂದರೆ ಇವಾಗ ನೀವು ರಜಕ್ಕೋಸ್ಕರ ಅವ್ರನ್ನ ಕರೆಸಿದ್ದೀರಾ ಇಲ್ಲಿಗೆ ಅಷ್ಟೇ? ಅಲ್ಲಿ ಯಾರ್ಯಾರು ಇದ್ದೀರಾ ಆಂಧ್ರದಲ್ಲಿ? ಅಪ್ಪ ಇದ್ದಾರೆ, ಅಮ್ಮ ಎಲ್ಲ ಸಬ್ಸಿಡಿ ಆಯಿತು. ಓಕೆ. ಅಪ್ಪ ಇದೆ. ಓಕೆ. ಮನೆ ಇದೆ. ಗೌರ್ಮೆಂಟ್ ಕೊಟ್ಟು. ಓಕೆ. ಈಗ ನೀವು ಅಲ್ಲಿಂದ ಇಲ್ಲಿಗೆ ಬರ್ತೀರಾ ಸರ್? ಹೆಂಗೆ ಸರ್ ಜೀವನ? ಈಗ ಎಷ್ಟು ದಿನ ಇರ್ತೀರಾ ಇಲ್ಲಿ ನೀವು? ಇಲ್ಲಿ 1 ವಾರ 2 ವಾರ ವ್ಯಾಪಾರ ಆಗುತ್ತೆ, ಇರ್ತೀವಿ. ಮೇಲೆ ಬೇರೆ ಊರಿಗೆ ಹೋಗ್ತಾ ಇರ್ತೀರಾ? ಇದು ಬಿಟ್ಟರೆ ಇನ್ನೊಂದು ಊರಿಗೆ ಹೋಗ್ತಾ ಇರ್ತೀರಾ? ಅಷ್ಟೇ. ಓಕೆ. ಈ ನೆಕ್ಸ್ಟ್ ಇನ್ಯಾವ ಊರಿಗೆ ಹೋಗ್ತೀರಾ? ಇಲ್ಲಿ 1 ತಿಂಗಳು ವ್ಯಾಪಾರ ಮಾಡ್ಬಿಟ್ಟು ಇನ್ನು ನೋಡೋಣ, ಮಾಲ ಬಂದರೆ ಬುಟ್ಟಿ ಮಾಡಬೇಕಲ್ಲ. ಹೋಗಿ ತರಸ್. ಅಯ್ಯೋ, ಏನು ಸರ್ ಇದು ಜೀವನ? ಏನು ಮಾಡಿ ಬೇರೆ ಏನಾದರೂ ನಿಮಗೆ ಉದ್ಯೋಗ ಮಾಡಬೇಕು ಅಂತ ಅನಿಸ್ಲಿಲ್ವಾ? ಏನು ನಾವು ಓದಿಲ್ಲವ, ಓದಿದೆ ಪರವಾಗಿಲ್ಲ. ಭಾಳ ಕಷ್ಟ ಇದೆ. ಪಾಪ. ಎಷ್ಟು ಸರ್ ಸಂಪಾದನೆ ಎಲ್ಲ ಆಗುತ್ತಾ ನಿಮಗೆ? ಹೆಂಗೆ ವ್ಯಾಪಾರ? ಇಲ್ಲಿ ಏನು ಸಂಪಾದ ಸರ್? ಈಗಿನ ಸಾಲದಾಗಿ ಬಿಟ್ಟೆಲ್ಲ ಬರೋದಷ್ಟೇ. ಬರಬೇಕು. 10% ಬಡ್ಡಿ ತಂದು ಬಡ್ಡಿದಲ್ಲಿ ನೀವು ಸಾಲ ಮಾಡಿ ಮಾಡ್ತೀರಾ ಅಷ್ಟೇ. ಓಕೆ. ಈಗ ಈ ಬುಟ್ಟಿಗಳೆಲ್ಲ ಎಲ್ಲರೂ ಮಾಡ್ತೀರಾ? ನೀವೆಲ್ಲ ಮಕ್ಕಳು ಎಲ್ಲರೂ ಮಾಡ್ತೀರಾ? ಓಕೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ನೀವು. ಇದು ಬಿಟ್ಟ ಇದಕ್ಕೂ ಇದು ಏನು ಇದೆಲ್ಲ ಏನು ಚಾರ್ಜ್ ಮಾಡ್ತೀರಾ ಸರ್? ಅಮ್ಮಗೆ ರೆಡಿ ಮಾಡಿ ಕೊಟ್ಟೆ ಸರ್. 80-100 ರೂಪಾಯಿ ಸರ್. ಓಕೆ. 100 ರೂಪಾಯಿ ಕೊಡ್ತಾರೆ. 100 ರೂಪಾಯಿ. ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಕೈಯಿಂದನೇ ಮಾಡಿರೋದು, ಕೈಮಗ್ಗ ಐಟಮ್ಸ್ಗಳು. ಕೈ. ಓಕೆ. ನಿಮ್ಮ ಸಂಸಾರನ ಎಲ್ಲ ನಿಮ್ಮ ಕುಟುಂಬಸ್ಥರೇನೆ ಇವರೆಲ್ಲ ಇಲ್ಲಿರೋದು? ಈಗ ನೀವು ಇಲ್ಲಿ ಹಾಕಿದಿರಲ್ಲ, ಯಾರಾದರೂ ಬಂದು ಏನಕ್ಕಾದರೂ ತೆಗೀರಿ ಅಂತ ಏನಾದರೂ ಹೇಳಿಲ್ಲ ಸರ್? ಇಲ್ಲಿ ಇಡಬೇಕು ಅಂತಾನೆ ನಿಮ್ಗೆ ಏನಕ್ಕೆ ಅನ್ನಿಸ್ತು ಸರ್? ಇದು ಗೊತ್ತು ಸರ್, ಮುಂದೆ ಒಂದು 5 ವರ್ಷ ಮುಂಚೆ ಇಲ್ಲೊಂದು ಜನ ವ್ಯಾಪಾರ ಮಾಡಿದ್ದಾರೆ ಮೈದಾನದಲ್ಲಿ. ಸ್ನೇಹಿತರೆ, ಇದು ಗುಂಡೂರಾವ್ ನಗರ ಪಕ್ಕ ಇದು ಏರಿಯಾ. ಇದು ಮೈಸೂರು. ಇದು ನೋಡಿ, ಚಾಮುಂಡಿಪೇಟೆ ನಿಮ್ಗೆ ಪಕ್ಕದಲ್ಲೇ ಕಾಣಿಸ್ತಾ ಇದೆ. ಪಾಪ ಇವರು ದೊರೆ. ಇವರು ಇಲ್ಲಿಗೆ ಐ ಥಿಂಕ್ ಈ ಒಂದು ಸಂಸಾರಗಳಿಗೆಲ್ಲ ಇವರೊಂಥರ ಹೆಡ್ ಇದ್ದಂಗೆ. ಹಾಗಾಗಿ ಒಂದು ಜವಾಬ್ದಾರಿ ತೊಗೊಂಡು ಇಲ್ಲಿ ಬಂದು ಇವರು ಈ ಥರ ವ್ಯಾಪಾರ ಮಾಡಿಕೊಂಡು ಇವು ಕಷ್ಟಪ್ಪ ಎಲ್ಲ ಮಾಡೋಕ್ಕೆ. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೇದಾಗಲಿ, ಮಾಡಿ. ಏನು ನಿನ್ನ ಹೆಸರು? ಸಿಂಹನಾರಾಯಣ. ಓ, ಏನೆಲ್ಲ ಸಿಂಹ ಕಿಂಗ್, ಲಯನ್ ಕಿಂಗ್. ಏನು ಓದ್ತಾ ಇದೆಯಾ? ಎಷ್ಟನೇ ಕ್ಲಾಸ್ ನೀನು? 8th ಸ್ಟ್ಯಾಂಡರ್ಡ್. ಊರಿಂದ ರಜಾ ಅಂತ ಬಂದಿದ್ದೀಯ ಇವಾಗ? ಓಕೆ, ಗುಡ್. ಚೆನ್ನಾಗಿ ಓದ್ಕೋಪ. ಹಾಂ, ಬೈಲಿ. ಅವ್ರು 10th ಕ್ಲಾಸ್ ಹೋಗಿದ್ರು. ನಮಸ್ಕಾರಮ್ಮ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಇಂದ್ರ. ನೀವು ಈ ವ್ಯಾಪಾರ ಮಾಡ್ತಾ ಇದ್ದೀರಾ? ವ್ಯಾಪಾರ ಮಾಡ್ತಾರೆ. ಹೇಗೆ ಅಲೆಮಾರಿ ಜೀವನ? ವ್ಯಾಪಾರ ನೋಡ್ರಿ. ಊರಿಂದ ಊರಿಗೆ ಬರ್ತಾ ಇದ್ದೀರಾ? ಅಷ್ಟೇ ಸರ್. ಏನು ಈ ವ್ಯಾಪಾರ ಹೇಗಿದೆ ನಿಮ್ಗೆ? ವ್ಯಾಪಾರ ಏನಿಲ್ಲ ಸರ್. ಅಲ್ಲ, ಈಗ ನೀವು 1 ವಾರ ಆಗಿದೆ. 1 ವಾರ ಆಗಲ ನೇತ ಬಂದ ಸರ್. ನಮ್ಮಲ್ಲ ಅಲ್ಲಿಂದ ಬಂದಿದ್ದೇನೆ. ಆಂಧ್ರದಿಂದ ಬಂದಿದ್ದೀರಲ್ಲ? ಓಕೆ. ಏನು ಮಾಡಿದೆ ನೋಡು, ನೀನೇ ನೋಡು, ಏನೋ ಒಂದು ತಗೊಂಡು ಕೊಡಲ್ಲ. ಏನು ಜೀವನ ನೋಡಿ. ನಮ್ದು ಜೀವನ ನೋಡಿ ಹೆಂಗೆ. ನಿಮ್ಮ ಹೆಸರು ಏನು? ನಮ್ಮ ಹೆಸರು ಜಯಂತಿ. ನೀವೆಲ್ಲ ಸಂಬಂಧಿಕರ? ನೀವೆಲ್ಲ ಎಲ್ಲ ಒಂದೇ. ನೀವೆಲ್ಲ ಸಂಬಂಧಿಕರಾಗಿದ್ರೆ ಎಲ್ಲ ಒಂದೇ ಊರೇ.
ನಮ್ಮೆಲ್ಲ ಎಲ್ಲ ಆಂಧ್ರ ನೋಡಿ ವ್ಯಾಪಾರ ಬಂದ ಒಂದು ವ್ಯಾಪಾರ ಇಲ್ಲ ಏನಿಲ್ಲ ರೋಟಿ ಮೇಲೆ ಆಯ್ತು ನೋಡು. ಒಂದು ತಿಂಗಳು ವ್ಯಾಪಾರ ಮಾಡೋದು, ಒಂದು ತಿಂಗಳು ಊರಿಗೆ ಹೋಗೋದು. ನಮ್ದು ಅದೇ ಜೀವನ ನಮ್ದು. ಇವಾಗ ನೀವು ಇಲ್ಲಿ 1 ತಿಂಗಳು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ. 1 ತಿಂಗಳು ವ್ಯಾಪಾರ ಇಲ್ಲಿ ಮಾಡಿ ಆದ್ಮೇಲೆ ನೀವು ಹೇಳ್ದಾಗೆ 1 ತಿಂಗಳು ರಜಾ ತಗೋತೀರಾ, ಅಂದ್ರೆ ಊರಿಗೆ ಹೊರಟೋಗ್ಬಿಡ್ತೀರಾ. ಹೋಗಿ ಮಲ್ಲ ಬುಟ್ಟಿ ವ್ಯಾಪಾರ ಮಾಡಿ ಬುಟ್ಟಿ ಏನೋದು ಮಟ್ಟ ಇಲ್ಲಿ ತಗೊಂಬರೋದು. ಅಲ್ಲಿ ಮೇಲೆ ಅಲ್ಲಿ ಹೋಗಿ ರೆಸ್ಟ್ ಗಿಸ್ಟ್ ಏನಿಲ್ಲ. ಅಲ್ಲಿ ಮನೆ ಹತ್ರ ಹೋಗಿ ಬುಟ್ಟಿ ಏನಿ ಮಟ್ಟಿಲಿ ಅಲ್ಲಿ ಮೇಲೆ ತಗೊಂಬರೋದೆ. ಅದ್ರಲ್ಲಿ ನಮ್ಗೆ ಏನು ಸಿಕ್ಕಲ್ಲ. ಅಲ್ಲಿಗೂ ಏನು ಸಿಕ್ಕಲ್ಲ. ಕಷ್ಟ ಜೀವನ. ಎಲ್ಲಿ ಕಷ್ಟ ಅಲ್ಲ ಕಷ್ಟ. ಬುಟ್ಟಿ ವ್ಯಾಪಾರ ಯಾಕೋ ನಿಮ್ ಏನಾರ ಮಾಡಿದ್ದೆ ಕೊಡು. ತಿಂಡಿ ಮಾಡ್ತಾ ಹೋಗಲ್ಲ. ಏನಾಯ್ತು ಆಡಿಲ್ಲ ಏನಿಲ್ಲ ಉಣ್ಣಿಲ್ಲ ನೋಡು ರೋಟಿ ಮೇಲೆ ಇವಾಗ ನೀವು ಒಟ್ಟಾರೆ ಯಾವ ಊರಲ್ಲಿ ನೀವು ಇದುವರೆಗೆ ವ್ಯಾಪಾರ ಮಾಡ್ಕೊಂಡು ಬಂದಿದ್ದೀರಾ? ನರಸಾಪುರ. ಮದ್ದೂರಿಂದ ನರಸಾಪುರಕ್ಕೆ ಬಂದಿದ್ದೀನಿ. ವ್ಯಾಪಾರ ಆಗಿಲ್ಲ ಅಂತ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ವ್ಯಾಪಾರ ಆಗ್ತಾರಿಲ್ಲ ಗೊತ್ತಿಲ್ಲ. ನೆನ್ನೆ ಬಂದಿರೋದು. ಒಂದು ವಾರ ನೋಡ್కొని ಬಂದ ವ್ಯಾಪಾರ ಒಂದೂರು ಆಗ್ಲ ಅಲ್ಲೇ ಆಯ್ತು ನೋಡು. ಯಾರೋ ಸಾರು ಬಂದು ಎಲ್ಲ ದೂಸು ಎಲ್ಲ ಕೂತ್ಬಿಟ್ಟು ಹೊಡಬೋಣ ಎಲ್ಲ ಕೊಟ್ರ ನಿಮ್ಗೆ? ಈಗ ಎಲೆಕ್ಷನ್ ಎಲ್ಲ ಇದೆಯಲ್ಲ, ಪಾಪ ಕೊಡ್ತಾರೆ. ಇಲ್ಲ ನಮ್ಮ ಮೈಸೂರಲ್ಲಿ ಎಲ್ಲ ಒಳ್ಳೆ ಜನ ಇರೋದು, ಒಳ್ಳೆಯವರು ಆಯ್ತಾ. ನಿಮ್ಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ. ನೀವೇನು ಇದು ಮಾಡ್ಕೋಬೇಡಿ. ಮಳೆ ಎಲ್ಲ ಬಂತು ನೆನ್ನೆ ಎಲ್ಲ ಹೆಂಗೆ ಎಲ್ಲ? ಈಗ ನೀವು ಜೋಪಡಿ ಹಾಕೊಂಡಿದ್ದೀರಾ? ತಾರ್ಬಲ ಕಾರದು ಅಷ್ಟೇ. ಮಳೆ ಬಂದ ಊರುದು ಮಳೆ ಬಂದು ಸುಡ್ತದ ಅಷ್ಟೇ. ನಮ್ ಕಷ್ಟ ನೋಡಿ. ಮಳೆ ಬಂದ ಮೇಲೆ ಹಂಗೆ ಮಲ್ಕೊಳೋದು ಹಂಗೆ. ಏನು ತಾರ್ಪಲ ಏನಿಲ್ಲ. ಏನೇ ಕೊಡ್ತಾ ತಾರ್ಪಲ ಮೇಲೆ ಹಾಕುತ್ರ. ನೀವು ಆಕ್ಚುಲಿ ಯಾವ್ದು ತಮಿಳ್ ಆಗತ್ತಲ್ಲ, ಕನ್ನಡ ಎಲ್ಲ ಮಿಕ್ಸಿ ಮಾತಾಡ್ತಾರ. ಎಲ್ಲ ಮಿಕ್ಸ್. ಮೆಡ್ರಾಸ್. ನೀವು ಓದಿದ್ದೀರಾ ಏನಾದ್ರು? ಏನು ಓದಿದ್ದೀರಾ ನೀವು? ಪಾಸ್ ಆಗ್ತೇನೆ ಈಗ. ಪಾಸ್ ಆಗಿದ್ದಾನೆ. ಇನ್ನು ಸ್ಕೂಲ್ಗೆ ಹೋಗಿಲ್ಲ. ರಜೆ ಕೊಟ್ಟಿದ್ದಾರಲ್ಲ. ರಜೆ ಮಕ್ಕಳನ್ನ ಓದಿಸ್ತಾ ಇದ್ದೀರಾ? ಮಕ್ಕಳೆಲ್ಲ ಯಾಕಂದ್ರೆ ಓದಿಸ್ತಾ ಇದೀವಿ. ನೀವು ಕಷ್ಟ ಜೀವನ ನೋಡ್ಬಿಟ್ಟಿದ್ದೀರಾ ಅಲ್ವಾ? ಅದಕ್ಕೆ ಆಗ್ಬಿಟ್ಟು ಆಯ್ತು. ಇವಾಗ ನೀವು ನಾನು ಇನ್ನು ಏನು ಗೊತ್ತಾ, ಇನ್ನೊಂದು ನನ್ನ ಮಾತು. ಇವಾಗ ನೀವು ಸಾಲ ಬ್ಯಾಂಕಿಂದ ಅಥವಾ ಯಾರಾದರೂ ನಿಮ್ಗೆ ಆ ಥರ ಲೋನ್ ತೊಗೊಂಡು ಏನಾದರೂ ಫೆಸಿಲಿಟೀಸ್ ಇದೆಯಾ? ಏನಿಲ್ಲ. ಇರಿ ಇರಿ ಇರಿ. ಈಗ ಇವ್ರು ಮತ್ತೆ ನೀವು ಚೆನ್ನಾಗಿ ಮಾತಾಡ್ತಾರೆ. ಈ ಕಡೆ ಬನ್ನಿ ಬನ್ನಿ. ಇಲ್ಲ ನೀವು ಯಾಕೆ ನೋಡಿದ್ರೆ ಏನೇ ನೋಡಿ, ನೀವು ಬನ್ನಿ ಇದು ಹಾಕೊಳ್ಳಿ. ಇದು ಹಾಗೇರಿ ನಮ್ಮೆಲ್ಲ ತಂದಿಲ್ಲ ಸರ್. ಏನು ಸರ್? ಅಮ್ಮ ನಿಮ್ಮ ಹೆಸರು? ನಮ್ಮ ಹೆಸರು ಜಯಂತಿ ಅಂತ ಹೇಳಿದ್ರಿ. ಅಮ್ಮ ಇವಾಗ ನೀವು ಈ ವ್ಯಾಪಾರ ಮಾಡ್ಕೊಂಡು ಚಿಕ್ಕ ವಯಸ್ಸಿಂದ ಇದೇ ವ್ಯಾಪಾರ ಮಾಡ್ತಾ ಇದ್ದೀರಾ? ಇದೇ ವ್ಯಾಪಾರ. ನಿಮ್ಮ ತಂದೆ ತಾಯಿ ಎಲ್ಲ ಏನು ಮಾಡ್ತಾ ಇದ್ರು? ನಮ್ಮ ತಂದೆ ತಾಯಿ ಎಲ್ಲ ಇದೇ ವ್ಯಾಪಾರ ಮಾಡೋದು. ಅಲ್ಲಿ ನಿಮ್ಗೆ ಏನಾದ್ರು ಗೌರ್ಮೆಂಟ್ ಏನೋ ಫೆಸಿಲಿಟೀಸ್ ಆ ಥರ ಏನಾದ್ರು ಕೊಡ್ಲಿಲ್ವಾ ನಿಮಗೆ? ಏನು ಗೊತ್ತಿಲ್ಲ ಆಂಧ್ರದಲ್ಲಿ. ಯಾಕೆ ಆ ಥರ ನೀವೇನು ಕೇಳಕ್ಕೆ ಹೋಗ್ಲಿಲ್ವಾ? ನಮ್ಗೆ ಕೇಳಿ ಹಂಗೆ ಹೋಗ್ತದೆ. ಕೊಡ್ತೀನಿ ಅಂತ ಹೇಳ್ತದೆ, ಅವ್ರು ಕೊಡಲ್ಲ ಏನಿಲ್ಲ. ಮಾಡ್ತೀನಿ ಅಂತ ಹೇಳ್ತಾರೆ, ಏನು ಮಾಡಲ್ಲ ಏನಿಲ್ಲ. ಓಕೆ ಹಾಗಾದ್ರೆ ನೀವು ಇದೇ ಒಂದು ಜೀವನ ಕಟ್ಕೋಬೇಕು ಅಂತ ಇದೇ ಜೀವನ ಹೋಗ್ಮೇಲೆ ಇದೇ ಜೀವನ ನಮ್ದು. ಏನು ಜೀವನ ಇಲ್ಲ ನಮ್ದು. ಹಿಂಗೆ ಮಾಡೋದು ಜೀವನ ಮಾಡೋದು. ಏನು ವಯಸ್ಸು ನಿಮ್ಗೆ ಇವಾಗ? ಆಕ್ಚುಲಿ ಏನು ವಯಸ್ಸು ನಮ್ಗೆ ಗೊತ್ತಿಲ್ಲ. ನಮಗೆ ಗೊತ್ತು. ವಯಸ್ಸು ಗೊತ್ತಿಲ್ಲ. ಇವರು ನಮ್ಮ ಮಗಳ ಇವರು ಹುಡುಗ ಐತಲ್ಲ, 9ನೇ ಕ್ಲಾಸ್ ಓದ್ತಾ ಇದ್ದೀರಲ್ಲ? ಓದಿಸ್ತಾ ಇದ್ದೀರಾ? ಎಷ್ಟನೇ ಕ್ಲಾಸ್ ನೀವು? 10th ಸ್ಟ್ಯಾಂಡರ್ಡಾ? ಆಯ್ತು. ಕನ್ನಡ ಮೀಡಿಯಮಾ ಅಥವಾ ತೆಲುಗು? ಕನ್ನಡ ಬರುತ್ತಾ? ಸ್ವಲ್ಪ ಇವರು ಏನು ನಿಮ್ಮ ಹೆಸರು? ಸಲೋಮಿ ಅಂತ ಅವ್ರ ಹೆಸರು. 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ. ಅವ್ರಿಗೆ ಅವರು ಬಂದ್ಬಿಟ್ಟು ತೆಲುಗು ಮೀಡಿಯಮಲ್ಲಿ ಓದ್ತಾ ಇದ್ದಾರೆ. ಬಟ್ ಓದಿಸ್ತಾ ಇದ್ದೀರಲ್ಲಮ್ಮ, ವೆರಿ ಗುಡ್, ಸೂಪರ್. ಓದಮ್ಮ, ಚೆನ್ನಾಗಿ ಓದ್ಕೊಮ್ಮ. ಓಕೆಮ್ಮ. ಯಾರು? ಕನ್ನಡ ಬರಲ್ಲ. ಪುಟಿ ನೀನು ಏನೇನು ಹೆಸರು ಪುಟಿ? ಹೆಸರು ಸೋನು ಪ್ಯಾರ್ ಸೋನು. ನಂದು ಎಷ್ಟನೇ ಕ್ಲಾಸ್ ಓದ್ತಾ ಇರೋದು? ಕ್ಲಾಸ್ 9th. ಚೆನ್ನಾಗಿ ಓದ್ಕೋಬೇಕು ಆಯ್ತಾ? ಚೆನ್ನಾಗಿ ಓದಿ ಪಾಸಾಗಿ. ಅಪ್ಪ ಅಮ್ಮ ಇಷ್ಟೊಂದು ಕಷ್ಟಪಡ್ತಾ ಇದಾರಲ್ವಾ, ಚೆನ್ನಾಗಿ ಓದಿಸ್ಬೇಕು ನೀವು. ಕಷ್ಟಪಟ್ಟು ಮಕ್ಳಿಗೆ ಇಂಪ್ರೂವ್ ಮಾಡಿಸಿ ಅಮ್ಮ. ಒಂದಿನ ನಿಮ್ಮ ಊರಿಗೆ ಹೋಗಿ ಸೆಟ್ಲ್ ಆಗಿ ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ ಎಲ್ಲ ಅವ್ರವ್ರ ಮನೆಗಳಲ್ಲಿ. ಆ ಥರ ನೀವು ಇರಬೇಕು, ಗೊತ್ತಾಯ್ತಾ?
ಅಣ್ಣನ ಆಸೆ जातात ना ಕಷ್ಟಪರಿ ಅನ್ಕಿದಂಡ ಏನಮ್ಮ ನಿಮ್ಮ ಹೆಸರು? ನನ್ನ ಹೆಸರು ರಾಜಲಕ್ಷ್ಮಿ. ರಾಜಲಕ್ಷ್ಮಿ. ಅಲ್ಲಿಗೆ ಒಬ್ರು ಕಿಂಗು, ಒಬ್ರು ಲಯನ್, ನೀವು ರಾಜಲಕ್ಷ್ಮಿ. ಲಕ್ಷ್ಮಿ ನಿಮ್ಮ ಹತ್ರ ಇದೆ. ಓಕೆ, ಇವಾಗ ನೀವು ಇವ್ರ ಜೊತೆಲ್ಲ ನೀವು ಕೂಡ ವ್ಯಾಪಾರ ಮಾಡ್ಕೊಂಡಿರ್ತೀರಾ? ಜೊತೆಲಿ ವ್ಯಾಪಾರ ಮಾಡ್ಕೊಂಡು ಮಗನ್ ಕರ್ಕೊಂಡು ವ್ಯಾಪಾರ ಮಾಡಕ್ ಹೋಗ್ತೀವಿ. ಮಗಿದಲ್ಲಿ ಓಕೆ ಓಕೆ. 1 ವರ್ಷ ಮಗು. ಹೌದಾ? 1 ವರ್ಷ ಮಗುನ? ಗಂಡು ಮಗುನ ಹೆಣ್ಣು ಮಗುನ? ಗಂಡು ಮಗು. ಗಂಡು ಮಗು. ಪಾಪ ಬುಟ್ಟಿ ಎಲ್ಲ ನೀವೇ ಎಣಿತೀರಲ್ಲ? ಬುಟ್ಟಿ ಎಲ್ಲ ನಾವೇ ಏನೋದು ತಗೊಂಡು ಹೋಗೋದು. ಓಕೆ ಓಕೆ. ನೀವು ಓದಿದಿರಮ್ಮ? ನಾವು ಹೋಗಿ 5ನೇ ಕ್ಲಾಸ್ ಬಿಟ್ಟಿದ್ವಿ. 5ನೇ ಕ್ಲಾಸ್. ಬರೆಯೋಕ್ಕೆಲ್ಲ ಬರುತ್ತಾ? ಬರೆಯೋಕ್ಕೆಲ್ಲ ಬರುತ್ತೆ. ತೆಲುಗು ಮೀಡಿಯಂ. ಓಕೆ, ತೆಲುಗು ಮೀಡಿಯಂ ಬರುತ್ತೆ. ಓಕೆ, ಹೆಂಗಿದೆ ನಿಮ್ಮ ಜೀವನ? ಹೇಗಿದೆ ಅಮ್ಮ? ಓದಿದ್ರೆ ಚೆನ್ನಾಗಿರೋದು. ಚೆನ್ನಾಗಿರೋದಲ್ಲ? ಬಿಟ್ಟು ವ್ಯಾಪಾರಕ್ಕೆ ಹೋಗಿ ಬಿಸಿಲಲ್ಲಿ ಸುಟ್ಟಾಗೋದು ಕಷ್ಟ ಬರ್ತಾ ಅಲ್ವಾ, ಅದ್ ಮಾರಿದ್ರೆ ನಾವು ಊಟ ಮಾಡೋದು, ಇಲ್ಲಾಂದ್ರೆ ಮಾಡಲ್ಲ. ಕಷ್ಟ. ತುಂಬಾ ಬೇಜಾರಾಗ್ತಾ ಇದೆ. ಓಕೆ ಅಮ್ಮ, ನಮಸ್ಕಾರ. ಇರಿ ಹಂಗೆ. ಸ್ನೇಹಿತರೆ, ಆ್ಯಕ್ಚುಲಿ ಪಾಪ ಎಷ್ಟು ಕಷ್ಟಪಡ್ಕೊಂಡು ಇಲ್ಲಿ ವ್ಯಾಪಾರ ಮಾಡಿಕೊಂಡು ಇವ್ರದೇ ಆದ ಇವ್ರ ಜೀವನದಲ್ಲಿ ನೋಡಿ, ರಸ್ತೆ ಪಕ್ಕ ಒಲೆ ಹಾಕ್ಕೊಂಡು ಅಡುಗೆ ಮಾಡಿಕೊಂಡು ಇವ್ರ ಸಂಸಾರ ಇವ್ರು ನೋಡಿಸ್ಕೊಂಡು ಏನು ಜೀವನ ಅಲ್ವಾ ಇವ್ರದ್ದು? ಬದುಕಬೇಕು ಅಂದರೆ ಹೇಗಾದರೂ ಬದುಕ್ಬೋದು. ನೆಮ್ಮದಿಯಿಂದ ಬದುಕಬೇಕು ಅಂದರೆ ಅವ್ರ ಇಚ್ಛೆಯಿಂದ ಬದುಕಬೇಕಾಗಿರುತ್ತೆ. ದಯವಿಟ್ಟು ಮುಂದಿನ ಲೈಫ್ ಕೂಡ ಬೇರೆ ಥರ ಆದರೂ ಬರಲಿ. ಇಂಥವ್ರಿಗೆಲ್ಲ ಸೆಟಲ್ಡ್ ಲೈಫ್ ಆಗಬೇಕು, ಒಳ್ಳೇದಾಗಬೇಕು. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ದಯವಿಟ್ಟು ವಿಡಿಯೋ ಇಷ್ಟ ಆಗಿದೆ ಅಥವಾ ಇಷ್ಟ ಆಗಿಲ್ಲ ಅಂತ ನಾನು ಕೇಳ್ಕೊಳ್ಳಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದೆಲ್ಲ ಒಂದಿನ ಇಂಥರ ವೀಡಿಯೋಗಳನ್ನ ನೀವು ನೋಡೋಕ್ಕೆ ಇಷ್ಟಪಡ್ತೀರಾ. ಕೆಲವರು ಏನಿದು ಕಷ್ಟದವ್ರದೇ ವಿಡಿಯೋ ಮಾಡ್ಕೊಂಡು ಇವ್ರು ಇದು ಮಾಡ್ತಾ ಇದ್ದಾರಲ್ಲ, ನಮಗೂ ಬೇಜಾರಾಗುತ್ತೆ ಇಲ್ಲ ಅಂತ ಅನ್ಕೋಬೋದು. ಬಟ್ ಲೈಫಲ್ಲಿ ಒಂದು ಏಜ್ ಅಂತ ಹೋದ್ಮೇಲೆ ಕಷ್ಟದ ಜೀವನನೇ ನೆನಪಾಗುತ್ತೆ, ಒಳ್ಳೇದೆಲ್ಲ ಅದಕ್ಕಿಂತ ಹೆಚ್ಚಾಗಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.